ಏಕವಿನ್ಯಾಸ ನಕ್ಷೆ ಅನುಮೋದನೆಗೆ ವಿಳಂಬ ಖಂಡಿಸಿ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ವಿರೋಧ ಮಾಜಿ ಶಾಸಕ ರಘುಪತಿ ಭಟ್ ಅನಿರ್ದಿಷ್ಟವಾದಿ ಧರಣಿ ಆರಂಭ ಮಾಡಿದ 2ನೇ ದಿನಕ್ಕೆ ಯಶಸ್ಸು ಸಿಕ್ಕಿದೆ. ಕಳೆದ 2 ವರ್ಷಗಳಿಂದ ಏಕವಿನ್ಯಾಸ ನಕ್ಷೆ ಅನುಮೋದನೆಗೆ ಆದೇಶ ನೀಡದೆ ಸತಾಯಿಸುತ್ತಿದೆ ಎಂದು ಆರೋಪಿಸಿ ಮಾಜಿ ಶಾಸಕ ರಘುಪತಿ ಭಟ್ ಸೋಮವಾರದಿಂದ ಅನಿರ್ದಿಷ್ಟವಾದಿ ಧರಣಿ ಸತ್ಯಾಗ್ರಹವನ್ನು ಪ್ರಾಧಿಕಾರದ ಕಚೇರಿ ಮುಂದೆ ಆರಂಭಿಸಿದ್ದಾರೆ. ಬಡಂಡಿಯೂರು ಗ್ರಾಮದ 90 ಸೆನ್ಸ್ ಜಾಗದಲ್ಲಿ ರೆಸಾರ್ಟ್ ನಿರ್ಮಿಸುವ ಉದ್ದೇಶದಿಂದ ಜಾಗಕ್ಕೆ ಏಕವಿನ್ಯಾಸ ನಕ್ಷೆ ನೀಡುವಂತೆ ರಘುಪತಿ ಭಟ್ 2024ರ ಮಾರ್ಚ್ 20ರಂದು ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದ್ದು, ಅದಕ್ಕೆ ಈವರೆಗೆ ಅನುಮೋದನೆ ನೀಡದೆ ಸತಾಯಿಸಲಾಗುತ್ತಿದೆ ಎಂದು ಆರೋಪಿಸಿ ಸೋಮವಾರ ಬೆಳಗ್ಗೆ 9:30ರಿಂದ ಧರಣಿ ಆರಂಭಿಸಿದರು. ಇಂದು ಅವರು ಧರಣಿ 2ನೇ ದಿನಕ್ಕೆ ಕಾಲಿಡುತ್ತಿದ್ದಂತೆ ನಗರಾಭಿವೃದ್ಧಿ ಪ್ರಾಧಿಕಾರ ಏಕವಿನ್ಯಾಸ ನಕ್ಷೆ ಮಂಜೂರು ಮಾಡಿದೆ. ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದವರು ನಮಗೆ ತಾತ್ಕಾಲಿಕ ವಿನ್ಯಾಸ ಅನುಮೋದನೆಯನ್ನು ನೀಡಿದ್ದಾರೆ. 3 ತಿಂಗಳಲ್ಲಿ ಕೊಡಬೇಕಾದ ಅಂದರೆ ಮ್ಯಾಕ್ಸಿಮಮ್ ಪೀರಿಯಡ್ ಅದಕ್ಕೆ 3 ತಿಂಗಳು. ಇದಕ್ಕೆ 24 ತಿಂಗಳ ನಂತರ ಇವತ್ತು ಸಿಕ್ಕಿದೆ. ಇದರಲ್ಲಿ ಸ್ಪಷ್ಟವಾಗಿ ಎಲ್ಲವೂ ಇದೆ. ನಾನು ಅರ್ಜಿ ಹಾಕಿದ ಡೇಟು ಯಾವತ್ತು ಅಂತ ಹೇಳೋದು 23/2024 ಅಂತಂದರೆ ಆಗಿದೆ. ಸೊ ಇನ್ನು ಹಳೆ ಚರವಣ ಚೌರ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ನನಗೆ ಸಂತೋಷ ಆಗಿದೆ. ಅಂದರೆ ಕೊನೆಗೆ ಧರಣಿ ಕೂತ್ಕೊಂಡಾದರೂ ನನಗೆ ನ್ಯಾಯ ಸಿಕ್ಕುವಂಥ ಕೆಲಸ ಆಗಿದೆ. ಒಂದನ್ನು ನಾನು ನಮ್ಮ ನಾಗರಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಇಷ್ಟು ಲೀಗಲಿ ಇಲ್ಲದೆ ಇರ್ತಿದ್ರೆ ನಾನು ಧರಣಿ ಕೂತ್ಕೊಳ್ಳುವ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಬೇರೆಯವರೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಯಾರೋ ಇನ್ಫ್ಲುಯೆನ್ಸ್ ತಗೊಂಡು ಮಾಡ್ತಾರೆ. ನಾನು ರಾಜಕೀಯ ಇನ್ಫ್ಲುಯೆನ್ಸ್ ತಗೊಳ್ಳದೆ ಲೀಗಲಿ ಮಾಡುವಂಥದ್ದೇ ಮಾಡ್ತೀನಿ. ಕೊನೆಗೆ ಅವರು ಕೊಡಬೇಕಾದ್ರೆ ಪ್ರಾಧಿಕಾರದ ಕಾನೂನು ಸಲಹೆಗಾರರ ಕಾನೂನು ಅಭಿಪ್ರಾಯ 23/3ರಲ್ಲಿ ತೆಗೆದುಕೊಂಡು ಕೊಟ್ಟದ್ದು. ಅಂದರೆ ಇದು ನನ್ನದು. ಯಾರೆಲ್ಲ ಇವತ್ತು ಕೆಲವರು ಅದು ಲೀಗಲಿ ಸರಿ ಇಲ್ಲ, ಕೋರ್ಟಲ್ಲಿದೆ, ಇದೆಲ್ಲ ಹೇಳ್ತಾ ಇದ್ದವರಿಗೆ ನಾನಿನ್ನು ಉತ್ತರ ಮಾಡಲ್ಲ. ಯಾರು ರಘುಪತಿ ಭಟ್ರು 3 ಬಾರಿ ಶಾಸಕರಾಗಿದ್ದರು, ಅವರಿಗೆ ಕಾನೂನು ಗೊತ್ತಿಲ್ವಾ ಅಂತ ಕೇಳ್ತಿದ್ದವರಿಗೆ ಇದೇ ಉತ್ತರ. ಕಾನೂನಲ್ಲಿ ಸರಿ ಇದ್ದದ್ರಿಂದಲೇ ಸಿಕ್ಕಿದೆ ಬಿಟ್ರೆ ನಾನಿಲ್ಲಿ ಧರಣಿಗೆ ಕೂತ್ಕೊಂಡಿಂದ ಸಿಕ್ಕಿದ್ದಲ್ಲ. ಧರಣಿಗೆ ಕೂತ್ಕೊಳ್ಳದೇ ಇರ್ತಿದ್ರೆ ನಾನು ಯಾಕೆ ಕೂತ್ಕೊಂಡದಂದ್ರೆ ಇನ್ನೂ ಪುನಃ ಮೀಟಿಂಗಲ್ಲಿ ಅಂತಿತ್ತು ಕನಿಷ್ಠ 6ರಿಂದ 1 ತಿಂಗಳು, 6 ತಿಂಗಳಿಂದ 1 ತಿಂಗಳು, 1 ವರ್ಷ ಮುಂದೂಡ್ತಿದ್ರು. ಹಾಗಾಗಿ ನಾನು ಅನಿವಾರ್ಯವಾಗಿ ನನಗೆ ಕೂತ್ಕೊಳ್ಬೇಕಾದ್ದು. ಇವತ್ತು ನನಗೆ ತಾತ್ಕಾಲಿಕವಾಗಿ ಸಿಕ್ಕಿದೆ. ನಾನು ವಿನಂತಿ ಮಾಡ್ತಾ ಇದ್ದೇನೆ, ಯಾರೆಲ್ಲ ನನಗೆ ಮಾಡಬಾರ್ದಂತ ಒತ್ತಡ ಮಾಡ್ತಾ ಇರುವಂಥದ್ದು, ನಾವು ಇವತ್ತು ಇನ್ನು ಮುಂದೆ ಅದಕ್ಕೆ ಯಾವುದೇ ತೊಂದರೆ ಮಾಡಲಿಕ್ಕೆ ಹೋಗದೆ ಲೀಗಲಿ ಯಾವುದಿದೆ ಅದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ.